ಮಲೆನಾಡು ಶಿವಮೊಗ್ಗದಲ್ಲಿ ಕಳೆದ 3-4 ದಿನದಿಂದ ಧಾರಾಕಾರ ಮಳೆ ಸುರ್ತಾ ಇದೆ. ಈ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಈಗ ನಾವು ಶಿವಮೊಗ್ಗ ತಾಲೂಕಿನ ಕುಸ್ಕೂರು ಗ್ರಾಮದಲ್ಲಿದ್ದೇವೆ. ಈ ಕುಸ್ಕೂರು ಗ್ರಾಮ ನೋಡಬಹುದು. ಈ ಗ್ರಾಮದಲ್ಲಿ ಅನೇಕ ತೋಟಗಳಿಗೆ ಏನು ಅಡಿಕೆ ತೋಟ ಇದೆ, ಬಾಳೆ ತೋಟ ಇದೆ. ಈ ತೋಟಗಳಿಗೆಲ್ಲ ನೀರು ನುಗ್ಗಿದೆ, ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಹಾಗಾಗಿ ನಿರಂತರವಾಗಿ ಏನು ಮಳೆ ಸುರ್ತಾ ಇದೆ, ಈ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಮಲೆನಾಡಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು. ಏನು ತೋಟ ಇದೆ, ತೋಟಗಳೆಲ್ಲ ನೀರು ನುಗ್ಗಿದೆ. ಕಳೆದ 3-4 ದಿವಸಗಳಿಂದ ಕೂಡ ರೈತರು ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಏನು ಅಡಿಕೆ ಬೆಳೆದ ಅಡಿಕೆ ಫಸಲು ಬಂದಿದೆ, ಆ ಫಸಲು ನೋಡ್ಬೋದು. ಅಡಿಕೆ ಫಸಲ್ ಇದೆ. ಆ ಫಸಲು ಒಳಗಡೆ ಹೋಗ್ಲಿಕ್ಕೆ ಕೂಡ ಏನು ಅಡಿಕೆ ಬೆಳೆಗಾರರಿಗೆ ರೈತರಿಗೆ ಕೂಡ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟೊಂದು ಸಮಸ್ಯೆ ಇಲ್ಲಿ ಎದುರಾಗಿದೆ ಅಂತ ಹೇಳ್ಬೋದು. ಈಗಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆ ಸುರಿತದಿಂದ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಿದೆ ಈ ಭಾಗದಲ್ಲಿ. ಒಂದು ಕಡೆ ಅಡಿಕೆ ತೋಟಗಳು ಸಂಪೂರ್ಣವಾಗಿ ಜಲಾವೃತ ಆದ್ರೆ, ಮತ್ತೊಂದು ಕೆಲವೊಂದು ಭಾಗದಲ್ಲಿ ಭತ್ತದ ಗದ್ದೆ ಇದೆ. ಆ ಭತ್ತದ ಗದ್ದೆ ಕೂಡ ನೀರು ನುಗ್ಗಿದೆ. ಇದರಿಂದ ಸಾಕಷ್ಟು ಬೆಳೆ ಹಾನಿ ಕೂಡ ಆಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ಈ ಒಂದು ಮುಂಗಾರು ಮಳೆ ಇದೆ. ಆ ಮುಂಗಾರು ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತದೆ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ನಿರಂತರ ಮಳೆ ಆಗಿದೆ. ಆ ಮಳೆಯಿಂದ ಏನು ತುಂಗಾ ನದಿ ಇದೆ, ಅಪಾಯ ಮಟ್ಟ ಮೀರಿ ಹೇರ್ತಾ ಇದೆ. ಆ ತುಂಗಾ ನದಿ ಏನು ತಟ ಇದೆ, ಆ ತಟದಲ್ಲಿರುವಂತಹ ಗ್ರಾಮಗಳೇ ಆಗಿದೆ. ಮತ್ತೂರು, ಕುಷ್ಕೂರು ಈ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇದಾವೆ. ನದಿ ತಟ ಇದೆ, ಆ ನದಿ ತಟದಲ್ಲಿರುವಂತಹ ತೋಟಗಳಿದಾವೆ, ತೋಟ ಇದಾವೆ. ಆ ತೋಟಗಳಿಗೆ ನೀರು ನುಗ್ತಾ ಇದೆ. ಹೀಗಾಗಿ ನಿರಂತರವಾಗಿ ಏನು ಮಳೆ ಸುರಿತಾ ಇದೆ. ಈ ಮಳೆಯಿಂದ 3-4 ದಿವಸದಿಂದ ತುಂಬಾ ಮಳೆ ಆಗಿ ಭಾರಿ ಹಾನಿಯಾಗಿದೆ. ಹೆಚ್ಚು 100 ಎಕರೆ ತೋಟ ಎಲ್ಲ ಹಾಳಾಗಿದೆ. ಮತ್ತೆ ಭತ್ತದ ಗದ್ದೆ ಅದೊಂದು 50 ಎಕರೆ ತುಂಬ ಹಾಳಾಗಿದೆ. ಎಲ್ಲ ಪೂರ್ತಿ ಪರಿಸರದಿಂದ ನೋಡ್ಕೊಂಡು ಬೇಕಾದ್ರೆ ಚೆಕ್ ಮಾಡಿ ಅಂತ ಹೇಳಿ. ಅಂದ್ರೆ 2-3 ದಿವಸ ಮಳೆ ಸುರಿತಾ ಇದೆ, ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಡಿಕೆ ತೋಟ 100 ಎಕರೆ ಅಡಿಕೆ ತೋಟ ಆಗಿದೆ, ಭತ್ತ ಆಗಿದೆ. ಸೊ ಸಾಕಷ್ಟು ಸಮಸ್ಯೆ ರೈತರಿಗೆ. ಯಾರ ಭೇಟಿ ಕೊಟ್ಟಿದಾರ ಸಮಸ್ಯೆ ಪರಿಹಾರಕ್ಕೆ? ಇದ್ರ ಮಾಡಿದಾರೆ, ಬಂದೆಲ್ಲ ಸಮೀಕ್ಷೆ ಎಲ್ಲ ಮಾಡಿದಾರೆ ಅಂತ? ಯಾರು ಇಲ್ಲ ಸರ್, ಇದ್ರ ಬಗ್ಗೆ ಯಾರು ಇಲ್ಲಿ ಬಂದು ಸಮೀಕ್ಷೆ ಯಾರು ಕೂಡ ಮಾಡಿಲ್ಲ. ರೋಡಿಗೂ ತುಂಬಾ ತೊಂದರೆ ಆಗಿದೆ. ರೋಡ್ಗಳಲ್ಲಿ ತುಂಬಾ ಓಡಾಡೋದಿಕ್ಕೆ ತುಂಬಾ ಕಷ್ಟ ಆಗಿದೆ. ಬಂದು ಸಮೀಕ್ಷೆ ಮಾಡ್ಬೇಕು ಸರ್. ಅಂದ್ರೆ ಈ ಬೆಳೆ ಹಾನಿ ಸಂಪಟ್ಟಾಗಿ ಯಾರಾದ್ರೂ ಬಂದ್ರು ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಯಾರು ಬಂದಿಲ್ಲ? ಇಲ್ಲ, ಬೆಳೆ ಹಾನಿಗಾಗಿ ಯಾರು ಬಂದು ಇಲ್ಲಿ ಕೇಳಿಲ್ಲ. ಇನ್ನ ಬಂದು ಕೇಳಬಹುದು ಅಷ್ಟೇ. ಈಗ ಸಹಜವಾಗಿ ಇನ್ನೂ ಕೂಡ ಮಳೆ ಬರ್ತಾ ಇದೆ, ಇನ್ನೂ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಅದು ತುಂಬಾ ಕಷ್ಟಪಟ್ಟದ್ದು ಬೆಳೆದ ಮಳೆ ಬರ್ತಾ ಇದೆ ಸರ್, ತುಂಬಾ ಮಳೆ ಬರ್ತಾ ಇದೆ. ಇನ್ನೂ 3-4 ದಿವಸದಿಂದ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಓಡಾಡೋದಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಜನಗಳಿಗೆ ತುಂಬಾ ಬಹಳ ಕಷ್ಟ ಆಗ್ತಿದೆ. ಮತ್ತೆ ಹೆಣ್ಮಕ್ಳು ಕೂಡ ಮತ್ತೆ ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ. ಮತ್ತೆ ಬಿಸ್ನೆಸ್ ಪಾರ್ಟಿಗಳಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಅಂದ್ರೆ ಒಂದ್ ರೀತಿಯಿಂದ ಏನು ಧಾರಾಕಾರ ಮಳೆ ಸುರಿತಾ ಇದೆ, ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಜನರಿಗೆ ಸಾಕಷ್ಟು ತಾಪತ್ರೆ ಶುರುವಾಗಿದೆ ಅಂತ. ಸಾಕಷ್ಟು ತುಂಬಾ ತೊಂದರೆ ಆಗಿದೆ ಸರ್. ಧಾರಾಕಾರ ಮಳೆ ಅಂದ್ರೆ ಈಗ ಒಂದ 20 ದಿವಸದಿಂದನೂ ಮಳೆ ಬರ್ತಾನೆ ಇದೆ. ಇಲ್ಲಿ ಯಾರು ಬಂದು ಇಲ್ಲಿ ನೋಡೋರು ಇಲ್ಲ. ಈ ಅಂದ್ರೆ ಸಂಪೂರ್ಣವಾಗಿ ಅಡಿಕೆ ತೋಟ ಎಲ್ಲ ಜಲಾವೃತ ಆಗಿದೆ, ಭತ್ತದ ಗದ್ದೆ ನೀರು ನುಗ್ಗಿದೆ. ಇದು ರೈತರು ತುಂಬಾ ಕಷ್ಟಪಟ್ಟು ಬೆಳೆದ ಬೆಳೆ. ಇದು ಹೆಚ್ಚು ಕಡಿಮೆ 100 ಎಕರೆ ಯಾಕೆ 150 ಎಕರೆ ತನಕನೂ ಇಲ್ಲಿ ಈ ಹಳ್ಳದಿಂದ ತುಂಬಾ ಹಾನಿಯಾಗಿದೆ. ಇಲ್ಲಿವರೆಗೂ ಯಾರು ಬಂದಿಲ್ಲ. ಅದನ್ನು ಈಗ ನೀವು ಬಂದು ಕೇಳ್ತಾ ಇರೋದು. ಟಿವಿ 9 ಬಂದು ಕೇಳ್ತಾ ಇದ್ದೀರಾ. ನಾವಂತೂ ನಾನು ಫಸ್ಟ್ ಮಾಡಿದ್ದು. ಇದು ಇಲ್ಲಿರುವಂತಹ ರೈತರು ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿ 3-4 ದಿನದಿಂದ ಧಾರಾಕಾರ ಮಳೆ ಸುರಿತಾ ಇದೆ, ತೋಟಗಳು ಜಲಾವೃತ ಆಗಿದೆ. ಆದ್ರೆ ಯಾವುದೇ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟಿಲ್ಲ. ಅಂದ್ರೆ ಬಂದು ನಮ್ಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮತ್ತೆ ಈ ಭಾಗದಲ್ಲಿ ಓಡಾಡ್ಲಿಕ್ಕೆ ಏನು ರಸ್ತೆ ಇದೆ, ರಸ್ತೆ ಕೂಡ ಸಮಸ್ಯೆ ಇದೆ. ಹಾಗಾಗಿ ಯಾರು ಕೂಡ ನಮ್ಗೆ ಸ್ಪಂದಿಸ್ತಿಲ್ಲ ಅಂತ ತಮ್ಮ ಬೇಸರನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣವಿ, ಟಿವಿ 9 ಶಿವಮೊಗ್ಗ.